2024ರ ಡಿಸೆಂಬರ್ 3 ಮತ್ತು 4ರಂದು ಶಿರಸಿಯಲ್ಲಿ ನಡೆಯಲಿರುವ ಉತ್ತರ ಕನ್ನಡ ಜಿಲ್ಲಾ 24ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಾಡಿದ ಶಾಸಕ ಭೀಮಣ್ಣ ಟಿ ನಾಯ್ಕ್. 2024ರ ಡಿಸೆಂಬರ್ 3 ಮತ್ತು 4ರಂದು ಶಿರಸಿಯಲ್ಲಿ ನಡೆಯಲಿರುವ ಉತ್ತರ ಕನ್ನಡ ಜಿಲ್ಲಾ 24ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಆಮಂತ್ರಣ ಪತ್ರಿಕೆಯನ್ನು ಶಾಸಕ ಭೀಮಣ್ಣ ಟಿ ನಾಯ್ಕ್ ಅವರು ತಾಲೂಕಾ ಆಡಳಿತ ಕಚೇರಿಯಲ್ಲಿ ಬಿಡುಗಡೆ ಮಾಡಿದರು. ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷೆ ಶರ್ಮಿಳಾ ಮಾದನ್ಗೇರಿ, ಉಪಾಧ್ಯಕ್ಷ ರಮಾಕಾಂತ್ ಭಟ್, ಎಸಿ ಕಾವ್ಯರಾಣಿ, ತಹಸೀಲ್ದಾರ್ ಶ್ರೀಧರ್ ಮುದಲ್ಮನಿ, ಕಾಡ್ವೇಸ್ ಕಾರ್ಯಾಧ್ಯಕ್ಷ ಡಾಕ್ಟರ್ ವೆಂಕಟೇಶ್ ನಾಯ್ಕ್, ಕಸಾಪ ಜಿಲ್ಲಾಧ್ಯಕ್ಷ ಬಿಎನ್ ಆಸರೆ, ಕಸಾಪ ತಾಲೂಕಾ ಅಧ್ಯಕ್ಷ ಜಿ ಸುಬ್ರಾಯ್ ಭಟ್ ಬಕ್ಕಳ ಸೇರಿದಂತೆ ಹಿರಿಯ ಅಧಿಕಾರಿಗಳು, ಹಿರಿಯ ಬರಹಗಾರರು, ಸಂಘಟನೆಗಳ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಉದ್ದೇಶದಿಂದ ಹಲವಾರು ಸಭೆಗಳನ್ನ ಮಾಡುವ ಮುಖಾಂತರ ವ್ಯವಸ್ಥಿತವಾಗಿರ್ತಕ್ಕಂಥ ತಯಾರಿಯನ್ನು ತಾವೆಲ್ಲರೂ ಕೂಡ ಮಾಡಿದ್ದೀವಿ. ಈಗಾಗಲೇ ಕರಪತ್ರಗಳ ಬಿಡುಗಡೆಯನ್ನು ಮಾಡಿ ಈ ಕರಪತ್ರಗಳು ಜಿಲ್ಲೆಯ ಎಲ್ಲ ವ್ಯಕ್ತಿಗಳು ಮತ್ತು ಎಲ್ಲ ಹಂತ ವ್ಯಕ್ತಿಗಳಿಗೆ ಆದಷ್ಟು ಬೇಗ ಮುಗಿಸುವಂಥ ವ್ಯವಸ್ಥೆ ಆದಷ್ಟು ಬೇಗ ಮುಂದೆ ಹಾಗೆ ಮಾಡಿ. ಈಗ ಭಾಳಷ್ಟು ಕಡೆ ಮಾಡಿದಾಗ ಸಮಯ ಭಾಳ ಇಲ್ಲ, ಆದರೂ ಕೂಡ ನೋಡಿ ಸಾಧ್ಯದಷ್ಟು ಮುಗಿಸೋದು ಕೆಲಸವನ್ನು ತಾವು ಮಾಡಿ. ಇದರಲ್ಲಿ ಮಾತಾಡುವಂಥದ್ದು ಏನು ಅಷ್ಟೇನಿಲ್ಲ ಅಂತ ಅನಿಸಿದೆ. ಈಗಾಗಲೇ ಸಮಯದ ಜಿಲ್ಲಾಧ್ಯಕ್ಷರು, ತಾಲೂಕಾ ಅಧ್ಯಕ್ಷರು, ಎಚ್ಎರು, ತಹಸೀಲ್ದಾರ್. ಮಹಾರಾಷ್ಟ್ರ ಚುನಾವಣಾ ಕರ್ತವ್ಯದಲ್ಲಿ ಭಾಗಿಯಾಗಲು ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ಘಟಕದ 45 ಗೃಹ ರಕ್ಷಕರು ಭಾಗಿ. ಮಹಾರಾಷ್ಟ್ರ ಚುನಾವಣಾ ಕರ್ತವ್ಯದಲ್ಲಿ ಭಾಗಿಯಾಗಲು ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ಗೃಹ ರಕ್ಷಕ ದಳದ ಜಿಲ್ಲಾ ಸಮಾದೇಷ್ಟರು ಆದ ಸಂಜು ನಾಯಕ್ ನೇತೃತ್ವದಲ್ಲಿ ಶಿರಸಿ ಘಟಕದ 45 ಗೃಹ ರಕ್ಷಕರು ಭಾಗವಹಿಸುತ್ತಿದ್ದಾರೆ ಮತ್ತು ಉತ್ತರ ಕನ್ನಡ ಜಿಲ್ಲೆಯಿಂದ 400 ಗೃಹ ರಕ್ಷಕರು ಮಹಾರಾಷ್ಟ್ರ ಚುನಾವಣಾ ಕರ್ತವ್ಯದಲ್ಲಿ ಭಾಗಿಯಾಗುತ್ತಿದ್ದಾರೆ. ಕೊಲರ್ಸಿಯ ಶ್ರೀ ಮಾರಿಕಂಬ ದೇವಾಲಯಕ್ಕೆ ಶಾಸಕ ಭೀಮಣ್ಣ ಟಿ ನಾಯ್ಕ್ ಭೇಟಿ. ಕೊಲರ್ಸಿಯ ಶ್ರೀ ಮಾರಿಕಂಬ ದೇವಾಲಯಕ್ಕೆ ಶಾಸಕ ಭೀಮಣ್ಣ ನಾಯ್ಕ್ ಭೇಟಿ ನೀಡಿ ಕಾಮಗಾರಿಯ ಪರಿಶೀಲನೆ ನಡೆಸಿದರು. ನಂತರ ಅವರು ಮಹಾಸತಿ ದೇವಿಯ ವಾರ್ಷಿಕ ಕಾರ್ಯಕ್ರಮಕ್ಕೆ ಆಗಮಿಸಿ ದೇವಿಯ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿದರು. ಅಂಬೇಡ್ಕರ್ ಭವನದಲ್ಲಿ ನಡೆದ ಮಹಿಳಾ ವಿಚಾರಗೋಷ್ಠಿ ಹಾಗೂ ತಾಲೂಕು ಮಟ್ಟದ ವಿಚಾರ ವೇದಿಕೆ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಶಾಸಕ ಭೀಮಣ್ಣ ಟಿ ನಾಯ್ಕ್. ಶಾಸಕರಾದ ಶ್ರೀ ಭೀಮಣ್ಣ ನಾಯ್ಕ್ ಅವರು ಶಿರಸಿ ತಾಲೂಕಿನ ಅಂಬೇಡ್ಕರ್ ಭವನದಲ್ಲಿ ನಡೆದ ಮಹಿಳಾ ವಿಚಾರಗೋಷ್ಠಿ ಹಾಗೂ ತಾಲೂಕು ಮಟ್ಟದ ವಿಚಾರ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸ್ವಯಂ ಉದ್ಯೋಗದ ಮೂಲಕ ಆರ್ಥಿಕ ಸಬಲೀಕರಣ ಸಾಧಿಸಿದ ಮಹಿಳೆಯರನ್ನು ಸನ್ಮಾನಿಸಿ ಅವರ ಛಲ ಮತ್ತು ನಿರ್ಧಾರಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಜನರಿಗೆ ಮೋಸದಿಂದ ನಕಲಿ ಎಟಿಎಂ ಕಾರ್ಡ್ ನೀಡಿ ಅವರಿಂದ ಪಡೆದ ಅಸಲಿ ಎಟಿಎಂ ಕಾರ್ಡ್ನಿಂದ ಹಣ ತೆಗೆಯುತ್ತಿದ್ದ ಅಂತರ್ಜಿಲ್ಲಾ ಆರೋಪಿಯನ್ನು ಬಂಧಿಸಿರುವ ಅಂಕೋಲಾ ಪೊಲೀಸರು. ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಅರುಣ್ ಮಲ್ಲೇಶಪ್ಪ ಬಂಧಿತ ಆರೋಪಿಯಾಗಿದ್ದು, ಈ ಆರೋಪಿಯು ಅಂಕೋಲಾದಲ್ಲಿ ಸುರೇಖಾ ನಾಯ್ಕ್ ಎಂಬುವರು ಎಟಿಎಂನಿಂದ ಹಣ ತೆಗೆಯುತ್ತಿದ್ದ ಸಂದರ್ಭದಲ್ಲಿ ಅವರಿಗೆ ಸಹಾಯ ಮಾಡುವ ನೆಪದಲ್ಲಿ ಎಟಿಎಂ ಕಾರ್ಡ್ ಬದಲಿಸಿ 40,000 ರೂಪಾಯಿ ಮಾರಿಸಿದ. ಇದೇ ರೀತಿಯಾಗಿ ಕುಮಟಾದಲ್ಲಿ ಉಮೇಶ್ ಗೌಡ ಎಟಿಎಂನಿಂದ 37,000 ರೂಪಾಯಿ ಲಪಟಾಯಿಸಿದ ಬಗ್ಗೆ ದೂರು ದಾಖಲಾಗಿತ್ತು. ಆರೋಪಿಯಿಂದ 25,000 ರೂಪಾಯಿ ನಗದು, 1 ಮೊಬೈಲ್ ಮತ್ತು ಎಸ್ಬಿಐ ಬ್ಯಾಂಕ್ ಎಟಿಎಂ ಕಾರ್ಡ್ ವಶಕ್ಕೆ ಪಡೆಯಲಾಗಿದೆ. ಈ ಸಂದರ್ಭದಲ್ಲಿ ಎಸ್ಪಿಎಂ ನಾರಾಯಣ್ ಇವರ ಸಮರ್ಥವಾದ ಮಾರ್ಗದರ್ಶನ, ಡಿವೈಎಸ್ಪಿ ಗಿರೀಶ್ ಎಸ್ವಿ ಇವರ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಸಿಪಿಐ ಚಂದ್ರಶೇಖರ್ ಮಠಪತಿ, ಪಿಎಸ್ಐಗಳಾದ ಜಯಶ್ರೀ ಪ್ರಭಾಕರ್, ಉದ್ದಪ್ಪ ದರ್ಪೇನವರ ಹಾಗೂ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು. ಕದಂಬ ಕನ್ನಡ ಜಿಲ್ಲೆ ಆಗುವವರೆಗೂ ಹೋರಾಟ ನಿಲ್ಲುವುದಿಲ್ಲ, ಅನಂತಮೂರ್ತಿ ಹೆಗಡೆ. ಕದಂಬ ಕನ್ನಡ ಜಿಲ್ಲೆಗಾಗಿ ಶಿರಸಿಯ ಶ್ರೀ ಮಾರಿಕಂಬ ದೇವಾಲಯದಲ್ಲಿ ಚಂಡಿಕಾ ಯಾಗ ಹಮ್ಮಿಕೊಳ್ಳಲಾಗಿತ್ತು. ಕದಂಬ ಕನ್ನಡ ಜಿಲ್ಲಾ ರಚನೆ ಮತ್ತು ಹಿತರಕ್ಷಣಾ ಟ್ರಸ್ಟ್ನಿಂದ ಅನಂತಮೂರ್ತಿ ಹೆಗಡೆಯವರ ನೇತೃತ್ವದಲ್ಲಿ ಕೈಗೊಂಡಿರುವ ಈ ಹೋರಾಟದಲ್ಲಿ ನೂರಾರು ಜನರು ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕದಂಬ ಕನ್ನಡ ಜಿಲ್ಲೆಯ ಉಸ್ತುವಾರಿ ಅನಂತಮೂರ್ತಿ ಹೆಗಡೆಯವರು, ಕದಂಬ ಕನ್ನಡ ಜಿಲ್ಲೆ ಆಗುವವರೆಗೂ ಹೋರಾಟ ನಿಲ್ಲುವುದಿಲ್ಲ ಎಂದು ತಿಳಿಸಿ ಈ ಹೋರಾಟಕ್ಕೆ ಘಟ್ಟದ ಮೇಲಿನ ಜನರ ಸಹಕಾರ ಕೋರಿದರು.
ಕನ್ನಡ ಜಿಲ್ಲೆ ಉದಯವಾಗಲಿ. ಬಂಧುಗಳೇ, ಇವತ್ತಿನ ದಿವಸ ತಾವೆಲ್ಲರೂ ಕೂಡ ಹಲವಾರು ಸಂಘರಾಗಿ ಈ ಒಂದು ಹೋರಾಟಕ್ಕೆ ಕದಂಬ ಕನ್ನಡ ಸೇನೆಯ ಸೇನಾನಿಗಳಾಗಿ ಆಗಮಿಸಿದ್ದೀರಿ. ಇಲ್ಲಿ ಯಾರು ಕೂಡ ಯಾರು ಹೆಚ್ಚು ಯಾರು ಕಮ್ಮಿ ಅಲ್ಲ, ಪ್ರತಿಯೊಬ್ಬರು ಕೂಡ ಕದಂಬ ಕನ್ನಡ ಸೇನಾನಿಗಳು. ಯಾರೇ ಪ್ರತಿಯೊಬ್ಬರು ಕೂಡ ಕದಂಬ ಕನ್ನಡ ಸೇನಾನಿಗಳು. ಸಂವಿಧಾನದಲ್ಲಿ ಬೆಳಗ್ಗೆಯಿಂದ ಪ್ರಾರಂಭ ಮಾಡಿ ನಿನ್ನೆ ಸಾಯಂಕಾಲ ವಿಶೇಷವಾದಂಥ ಪಾರಾಯಣ, ಇವತ್ತಿನ ದಿವಸ ಬೆಳಗ್ಗೆ ತಾಯಿ ಮಾರಿಕಾಂಬೆಯ ನವಚಂಡಿಕಾ ಯಾಗವನ್ನ ಈಗಾಗಲೇ ಪೂರ್ಣಗೊಳಿಸಿದ್ದೇವೆ. ಪೂರ್ಣಗೊಳಿಸಿ ಪೂರ್ಣಾವತಿಯನ್ನು ಮಾಡಿದ್ದಾಗಿದೆ. ತಾಯಿಯ ಆಶೀರ್ವಾದ ಪಡ್ಕೊಂಡಿದ್ದೇವೆ. ದಿವಸ ತಾಯಿಯ ಮಾರಿಕಾಂಬೆ ಸನ್ನಿಧಾನ ಹೇಳ್ತಾ ಇದ್ದೇನೆ. ಇಷ್ಟು ದಿವಸದ ಜಿಲ್ಲಾ ಹೋರಾಟದ ಲೆಕ್ಕವೇ ಬೇರೆ, ಇನ್ನು ಮೇಲಿನ ಲೆಕ್ಕವೇ ಬೇರೆ. ಯಾಕೆ ಅಂದ್ರೆ ನಮ್ಮ ಒಟ್ಟಿಗೆ ನಮ್ಮ ಹಿಂದೆ ಯಾರಿದ್ದಾರೆ ಗೊತ್ತಾ? ತಾಯಿ ಮಾರಿಕಾಂಬ ಇದ್ದಾರೆ. ಯಾವ ಉದ್ದೇಶಕ್ಕೆ ದೇವರ ಆಶೀರ್ವಾದ ಇರುತ್ತೋ ಅದು 100ಕ್ಕೆ 100ರಷ್ಟು ಯಶಸ್ವಿಯಾಗತ್ತೆ ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಅಂದ್ರೆ ಈ ದುಃಖವನ್ನು ಅನುಭವಿಸ್ತಾ ಇರ್ತೀರಿ. ಪ್ರತಿಯೊಂದು ಕೆಲಸಕ್ಕೂ ಕೂಡ ನಾವು ಕಾರವಾರಕ್ಕೆ ಹೋಗ್ಬೇಕು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಲ್ಲವೂ ಇದೆ, ಆದ್ರೆ ನಮ್ಮ ಹತ್ರ ಏನೂ ಇಲ್ಲ. ನಮ್ಮ ಜಿಲ್ಲೆಗೆ ಒಂದೇ ಮಾತರಂ ಎಲ್ಲಿದೆ? ಕಾರವಾರಕ್ಕಿದೆ. ನಮ್ಮ ಜಿಲ್ಲೆಗೆ ಮೆಡಿಕಲ್ ಕಾಲೇಜಲ್ಲಿದೆ, ಅದು ಕಾರವಾರಕ್ಕಿದೆ. ನಮ್ಮ ಜಿಲ್ಲೆಗೆ ಈಗ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಬರ್ತಾ ಇದೆ, ಎಲ್ಲಿ ಬರ್ತಾ ಇದೆ? ಅದು ಕಾರವಾರಕ್ಕೆ ಬರ್ತಾ ಇದೆ. ಹೀಗೆ ಎಲ್ಲ ಫೆಸಿಲಿಟಿಯೂ ಕೂಡ ಕರಾವಳಿ ಭಾಗಕ್ಕೆ, ಅದೇ ಭಾಗದಲ್ಲಿ ಕಾರವಾರ ಭಾಗದಲ್ಲೇ ಅದು ಹಬ್ಕೋಬಿಟ್ಟಿದೆ. ಒಂದು ಗ್ರಾಮಕ್ಕೂ ನಾವು ಹೋಗಿ ಜನರ ಜನಾಗ್ರಹವನ್ನು ರೂಪಿಸುವಲ್ಲಿ ಸರಿಯಾದ ಪಾತ್ರ ವಹಿಸಿ ಹೋರಾಟವನ್ನ ನಾವೆಲ್ಲರೂ ಕೂಡ ಸೇರ್ಕೊಂಡು ಹಮ್ಮಿಕೊಂಡಿದ್ದೇವೆ. ಈ ಹೋರಾಟ ಹೇಳುವಂತಹದ್ದು ಶೀಘ್ರದಲ್ಲಿ ಫಲಕಾರಿಯಾಗಬೇಕು. ಅದನ್ನೇ ನಮಗೆ ಯಾವುದೇ ರೀತಿಯಾದಂತಹ